ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಹಾಕೃಪೆಯಿಂದ ಇವತ್ತು ನಾವು ಹೊಸ ವರ್ಷವನ್ನು ಕಾಣುವವರಾಗಿದ್ದೇವೆ. ಈ ಹೊಸ ವರ್ಷದಲ್ಲಿ ನಾವು ಈ ಮೊದಲನೇ ದಿನದಲ್ಲಿ ಮಾಡಬೇಕಾದಂಥ ಒಂದೇ ಒಂದು ಪ್ರಾರ್ಥನೆ ಯಾವುದೆಂದರೆ, ನಾವು ನೋಡಿಕೊಳ್ಳೋಣ. ವಿಮೋಚನ ಕಾಂಡ 33ನೇ ಅಧ್ಯಾಯ 15ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಳಿಸಬಾರದು ಎಂಬುದಾಗಿ. ಹೌದು, ಮೋಶೆ ದೇವರ ಬಳಿಯಲ್ಲಿ ವಿಜ್ಞಾಪನೆಯನ್ನು ಮಾಡುತ್ತಾ ಇದ್ದಾರೆ. ದೇವರೇ, ನೀನು ನಮ್ಮ ಜೊತೆ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಕರೆದುಕೊಂಡು ಹೋಗಬೇಡ ಎಂಬುದಾಗಿ. ಯಾಕಂದರೆ ದೇವರು ಅವರ ಸಂಗಡದಲ್ಲಿ ಮೇಘಸ್ತಂಭವಾಗಿ ಅಗ್ನಿ ಸ್ತಂಭವಾಗಿ ಇದ್ದುಕೊಂಡು ಅವರ ಅರಣ್ಯದ ಪ್ರಯಾಣದಲ್ಲಿ ದೇವರು ಅವರ ಜೊತೆಗಾರನಾಗಿದ್ದು ಅವರನ್ನು ನಡೆಸುತ್ತಾ ಇದ್ದರು. ಸೊ ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ, ಈ ಹೊಸ ವರ್ಷದಲ್ಲಿ ಕಾಲಿಟ್ಟಂತ ನಾವುಗಳು ದೇವರ ಬಳಿಯಲ್ಲಿ ಕೇಳಬೇಕು. ದೇವರೇ, ನನ್ನ ಜೀವಿತದಲ್ಲಿ ನೀನು ನನ್ನ ಜೊತೆಯಲ್ಲಿ ಬಾ ಏಸಪ್ಪ. ಈ ವರ್ಷದಲ್ಲಿ ನೀನು ನನ್ನ ಸಂಗಡ ಬಾ. ಈ ವರ್ಷವೆಲ್ಲ ನಾನು ಪ್ರಯಾಣ ಮಾಡುವಾಗ, ಈ ವರ್ಷದಲ್ಲಿ ನನ್ನ ಜೀವಿತದಲ್ಲಿ ನಾನು ಇಡುವಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನೀನು ನನ್ನ ಸಂಗಡ ಇರು ಏಸಪ್ಪ. ನೀನು ಬರದೆ ನಾನು ಒಂದು ಹೆಜ್ಜೆಯೂ ಕೂಡ ಇಡಬಾರ್ದು ಏಸಪ್ಪ ಎಂಬುದಾಗಿ ಹೇಳಿ ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿ ಕೊಡುವುದಾದರೆ ಖಂಡಿತವಾಗ್ಲೂ ಆ ದಿನ ಇಸ್ರಾಯೇಲ್ ಜನಗಳನ್ನು ದೇವರು ಯಾವ ರೀತಿಯಲ್ಲಿ ಮೇಘಸ್ತಂಭವಾಗಿ ಅಗ್ನಿ ಸ್ತಂಭವಾಗಿ ಇದ್ದು ಅವರನ್ನು ಕೈ ಹಿಡಿದು ದೇವರು ಅವರನ್ನು ಕಾದು ನಡೆಸಿದ್ದಾರೋ, ಅವರಿಗೆ ವಿರೋಧವಾಗಿ ಯಾವುದೇ ರಾಜ್ಯಗಳು, ರಾಷ್ಟ್ರಗಳು, ಅರಸರುಗಳು ಎದುರು ಕೂಡ ಅವರನ್ನು ದೇವರು ಒಂದು ಚಿಕ್ಕ ಹಿಂಡಾಗಿದ್ದರು ಅವರನ್ನು ಅನೇಕರು ನೋಡಿ ಭಯ ಪಡುವಂಥ ರೀತಿಯಲ್ಲಿ ದೇವರು ಒಂದು ದೊಡ್ಡ ಜನಾಂಗವಾಗಿ ನಿಲ್ಲಿಸಿದರು. ಅದೇ ರೀತಿಯಲ್ಲಿ ದೇವರು ನಮ್ಮ ಜೊತೆಯಲ್ಲಿ ಬರುವಾಗ ಈ ವರ್ಷದಲ್ಲಿ ದೇವರು ನಮ್ಮನ್ನು ಕೂಡ ಅನೇಕರ ಮುಂದೆ ಇದೇ ರೀತಿಯಲ್ಲಿ ಆಶೀರ್ವಾದವಾಗಿ ನಿಲ್ಲಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ನಮ್ಮ ಜೀವಿತದಲ್ಲಿ ಮೇಘಸ್ತಂಭವಾಗಿಯೂ ಅಗ್ನಿ ಸ್ತಂಭವಾಗಿಯೂ ನಮ್ಮ ಸಂಗಡ ಬಂದು ನಮ್ಮನ್ನು ವಿಶೇಷವಾದಂಥ ರೀತಿಯಲ್ಲಿ ಆಶೀರ್ವದಿಸುವ ಆತನಾಗಿದ್ದಾನೆ. ಅದು ಮಾತ್ರವಲ್ಲ, ಈ ವರ್ಷದಲ್ಲಿ ನಾವು ಏನೆಲ್ಲ ಕೆಲಸಗಳಿಗೆ ನಮ್ಮ ಕೈಯನ್ನು ಹಾಕುತ್ತೇವೋ ಎಲ್ಲ ಕೆಲಸದಲ್ಲೂ ನಮಗೆ ದೇವರು ಆಶೀರ್ವಾದವನ್ನು ಕೊಟ್ಟು ನಮ್ಮನ್ನು ಜಯಶಾಲಿಯಾಗಿ ಲೋಕದಲ್ಲಿ ವರ್ಷವನ್ನು ನಡೆಸುವಂಥ ರೀತಿಯಲ್ಲಿ ದೇವರು ನಮಗೆ ಸಹಾಯವನ್ನು ಮಾಡುವ ಆತನಾಗಿದ್ದಾನೆ. ಹಾಗಾಗಿ ಈ ವರ್ಷದಲ್ಲಿ ಈ ಮೊದಲನೆಯ ದಿನದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನೀನು ನನ್ನ ಸಂಗಡ ಬಾ. ನೀನು ನನ್ನ ಜೊತೆ ಬರದೆ ನನ್ನನ್ನು ನೀನು ನಡೆಸಬೇಡ. ನನ್ನ ಜೀವಿತದಲ್ಲಿ ನೀನು ಬೇಕು ಏಸಪ್ಪ. ನನ್ನ ಕುಟುಂಬದಲ್ಲಿ ನೀನು ಬೇಕು ಏಸಪ್ಪ. ನನ್ನ ಕೆಲಸದಲ್ಲಿ ನೀನು ಬೇಕು ಏಸಪ್ಪ ಎಂಬುದಾಗಿ ನಾವು ಹೇಳುವುದಾದರೆ ಖಂಡಿತವಾಗಲು ಎಲ್ಲ ಭಾಗದಲ್ಲೂ ದೇವರು ನಮ್ಮ ಜೊತೆಗಾರನಾಗಿದ್ದುಕೊಂಡು ಇಸ್ರಾಯೇಲ್ ಜನಗಳನ್ನು ಅದ್ಭುತವಾಗಿ ಆಶ್ಚರ್ಯವಾಗಿ ನಡೆಸಿದಂಥ ರೀತಿಯಲ್ಲೇ ನಮ್ಮನ್ನು ಕೂಡ ಅದ್ಭುತವಾಗಿ 2026ನೇ ವರ್ಷದಲ್ಲಿ ನಮ್ಮನ್ನು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್.